ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಮಾತಾಡುವಾಗ ವಿಲ್, ಕ್ಯಾನ್ ಮತ್ತು ಮೇ ಈ ಮೂರು ವರ್ಡ್ಸ್ಗಳನ್ನ ಯಾವಾಗ ಯಾವಾಗ ಯೂಸ್ ಮಾಡಬೇಕಾಗತ್ತೆ, ಯಾವ ವರ್ಡು ಯಾವ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ, ಜೊತೆಗೆ ಇದ್ ಮೂರನ್ನು ಯೂಸ್ ಮಾಡ್ಕೊಂಡಾಗ ಯಾವ್ಯಾವ ಥರದ್ದು ಎಷ್ಟು ಥರದ್ದು ಸೆಂಟೆನ್ಸ್ಗಳನ್ನ ನಾವು ಫ್ರೇಮ್ ಮಾಡ್ಬೋದಾಗತ್ತೆ, ಯಾವ ಉದ್ದೇಶವನ್ನ ಇಟ್ಕೊಂಡು ಮಾತಾಡ್ತಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಅನ್ನೋದನ್ನ ಎಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋವನ್ನ ಕೊನೆ ತನಕ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ವಿಲ್ ಬಂದಾಗ ಭವಿಷ್ಯದಲ್ಲಿ ನಡೆಯುವಂತ ಯಾವ್ದಾದ್ರು ಕೆಲಸಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಸ್ಥಿತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ, ಸ್ಥಿತಿ ಇನ್ ದ ಸೆನ್ಸ್ ಸ್ಟೇಟ್ ಅಂತೀವಲ್ಲ, ಸೊ ಅದ್ರ ಬಗ್ಗೆ ಮಾತಾಡುವಾಗ, ಜೊತೆಗೆ ಯಾವುದೇ ರೀತಿಯಾದ ಕೆಲಸಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅಂದ್ರೆ ಯಾವ್ದಾದ್ರು ಭವಿಷ್ಯದಲ್ಲಿ ನಡಿಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ನಡೆಯುವಂತ ಫ್ಯೂಚರ್ ಟೈಮ್ ಅನ್ನ ಅಥವಾ ಫ್ಯೂಚರ್ ರೆಫರೆನ್ಸ್ ಅನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಇದೀವಿ ಅಥವಾ ಮಾತಾಡ್ತಿದೀವಿ ಅಂತಂದ್ರೆ ಅವಾಗ ವಿಲ್ ಅನ್ನ ಯೂಸ್ ಮಾಡ್ಬೇಕು. ಸೆಕೆಂಡ್ ಒನ್, ಕ್ಯಾನ್. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಸಾಮರ್ಥ್ಯದ ಬಗ್ಗೆ ಮಾತಾಡುವಾಗ, ಯಾವ್ದಾದ್ರು ಅಥವಾ ಯಾರ ಬಗ್ಗೆನಾದ್ರೂ ಮಾತಾಡುವಾಗ ಅವರ ಎಬಿಲಿಟಿ ಇದೆಯಲ್ಲ, ಎಬಿಲಿಟಿ ಅಥವಾ ಸಾಮರ್ಥ್ಯ ಅದನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ ಅಂತಂದ್ರೆ ಅವಾಗ ಕ್ಯಾನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ಲಾಸ್ಟ್ ಒನ್ ಬಂದ್ರೆ ಮೇ ಬಂದು ಸಾಧ್ಯತೆಗಳ ಬಗ್ಗೆ ಮಾತಾಡುವಾಗ ಅಂದ್ರೆ ಪಾಸಿಬಿಲಿಟೀಸ್, ಸಾಧ್ಯತೆ ಆ ಕಡೆನೂ ಇರಬಹುದು ಈ ಕಡೆನೂ ಇರಬಹುದು. ಸೊ ಈ ತರದ್ದು ವಿಷಯಗಳು ಬಂದಾಗ ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಮೇ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಇದು ಮೂರು ಪಾಯಿಂಟ್ಗಳು ನಿಮಗೆ ನೆನಪಿರ್ಲಿ. ಸೊ ವಿಲ್ ಯಾವಾಗ ಯೂಸ್ ಮಾಡ್ತೀವಿ ಅಂಡ್ ಯಾವ ಉದ್ದೇಶಕ್ಕೆ ಮಾಡ್ತೀವಿ, ಕ್ಯಾನ್ ಅನ್ನ ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಮೇ ಅನ್ನ ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ಬಂದಾಗ ನಾನು ಬಿಗಿನಿಂಗ್ ಅಲ್ಲಿ ಒಂದನ್ನ ಹೇಳಿದೆ, ಯಾವ್ಯಾವ ತರದ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡ್ತೀವಿ ಅನ್ನೋದನ್ನ ಕೂಡ ಕವರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಮೂರ್ ತರದ್ದು ಮೈನ್ ಆಗಿ, ಒಂದು ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಗಳು, ಇನ್ನೊಂದು ನೆಗೆಟಿವ್ ಮೀನಿಂಗ್ ಅನ್ನ ಕನ್ವೆ ಮಾಡುವಂತ ಸೆಂಟೆನ್ಸ್ ಗಳು, ಮತ್ತೊಂದು ಬಂದು ಇದನ್ನ ಈ ಮೂರು ವರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಇಲ್ಲಿ ವಿಲ್ ಕ್ಯಾನ್ ಮೇ ಇದೆಯಲ್ಲ, ಈ ಮೂರು ವರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಗಳನ್ನ ಹೆಂಗ್ ಫ್ರೇಮ್ ಮಾಡ್ಬೇಕಾಗತ್ತೆ ಅಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡೋದಕ್ಕೆ. ಸೊ ಅಷ್ಟು ಪೂರ್ತಿ ಕವರ್ ಮಾಡ್ತಿದ್ದೀನಿ, ಡೀಟೇಲ್ಡ್ ಆಗಿ ನೋಡಿ. ಓಕೆ, ಮೊದಲನೇದು ವಿಲ್, ಭವಿಷ್ಯ ಅಂತ ಅಷ್ಟೇ ಹಾಕಿದ್ದೀನಿ. ಇನ್ ದ ಸೆನ್ಸ್ ಭವಿಷ್ಯದ ಬಗ್ಗೆ ನಾವು ಅಂದ್ರೆ ಫ್ಯೂಚರ್ ಟೆನ್ಸ್ ಬಗ್ಗೆ ಅಥವಾ ಫ್ಯೂಚರ್ ಟೈಮ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾತಾಡುವಾಗ ವಿಲ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಹೆಂಗೆಲ್ಲ ಯೂಸ್ ಮಾಡ್ತೀವಿ? ಫಸ್ಟ್ ಸೆಂಟೆನ್ಸ್ ನೋಡಿ, ಇಲ್ಲಿ ಐ ವಿಲ್ ಕಮ್ ಟುಮಾರೋ. ಸೊ ನಾಳೆ ನಾನು ಬರ್ತೀನಿ ಅಥವಾ ನಾನು ನಾಳೆ ಬರ್ತೀನಿ ಅಂತ ಹೇಳ್ತೀನಿ ಅಂತಂದ್ರೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಮಾತಾಡ್ತಾ ಇರೋದು ನಾನು, ಬಟ್ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾಳೆ ಏನಾಗುತ್ತೆ ಅನ್ನೋದನ್ನ ಮಾತಾಡ್ತಾ ಇದ್ದೀನಿ. ಸೊ ಐ ವಿಲ್ ಕಮ್ ಟುಮಾರೋ, ನಾನು ನಾಳೆ ಬರುತ್ತೇನೆ. ಅದನ್ನೇ ನೆಗೆಟಿವ್ ಸೆಂಟೆನ್ಸ್ ಗಳಿಗೆ ಫ್ರೇಮ್ ಮಾಡಿದ್ರೆ ಐ ವಿಲ್ ನಾಟ್ ಕಮ್ ಟುಮಾರೋ. ಸೊ ಐ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ನಾನು ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನಲ್ಲಿ ಇದನ್ನ ವಿಡಿಯೋವನ್ನ ಮಾಡ್ತಾ ಇರೋದ್ರಿಂದ ತುಂಬಾ ಗ್ರಾಮರ್ ಎಲಿಮೆಂಟ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಬಿಕಾಸ್ ನಿಮ್ಗೆ ಗ್ರಾಮರ್ ಚೆನ್ನಾಗಿ ಅರ್ಥ ಆಗಿದೆ ಅಂತಂದ್ರೆ ಪಾಯಿಂಟ್ ಕನೆಕ್ಟ್ ಆಗುತ್ತೆ. ಗ್ರಾಮರ್ ತುಂಬಾ ಸ್ಟ್ರಗಲಿಂಗ್ ಮಾಡಿ ಬೇಸಿಕ್ ಲೆವೆಲ್ ಅಥವಾ ಮ್ಯಾನೇಜಬಲ್ ಲೆವೆಲ್ ಕಮ್ಯುನಿಕೇಶನ್ ಹೆಂಗಾದ್ರೂ ಕಲಿಬೇಕು ಅಂತ ನೀವು ಸ್ಟ್ರಗಲ್ ಮಾಡ್ತಾ ಇದೀರಿ ಅಂತಂದ್ರೆ ಮತ್ತೆ ನಾನು ಗ್ರಾಮರ್ ಟಾಪಿಕ್ ಅನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಮತ್ತೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನ ಹೇಳೋದಿಲ್ಲ. ಸೊ ಇಲ್ಲಿ ಐ ವಿಲ್ ಆದ್ಮೇಲೆ ಮಧ್ಯದಲ್ಲಿ ನಾಟ್ ಅನ್ನ ಸೇರಿಸ್ಕೊಳ್ಬೇಕು. ಐ ವಿಲ್ ನಾಟ್ ಕಮ್ ಟುಮಾರೋ ಅಂದ್ರೆ ನಾನು ನಾಳೆ ಬರುವುದಿಲ್ಲ. ಸೊ ಕೆಲಸ ನಡೀತಿದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗತ್ತೆ, ಅಥವಾ ಕೆಲಸ ನಡೆಯಲ್ಲ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗತ್ತೆ. ಸೇಮ್ ವಿಲ್ ಅನ್ನ ಯೂಸ್ ಮಾಡ್ಕೊಂಡು ಮೊದಲನೇ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿರುವಂತದ್ದು ಪಾಸಿಟಿವ್ ಮೀನಿಂಗ್ ಅನ್ನು ಕೊಡೋದು, ಅಂದ್ರೆ ನಾಳೆ ಬರ್ತೀನಿ ಅಂತಂದ್ರೆ ಕೆಲಸ ಆಗತ್ತದು ಅಂತ ಹೇಳಿ. ಸೊ ಐ ವಿಲ್ ನಾಟ್ ಕಮ್ ಟುಮಾರೋ ಅಂದ್ರೆ ನಾಳೆ ಬರೋದಿಲ್ಲ ಅಂದ್ರೆ ಕೆಲಸ ಆಗೋಲ್ಲ, ನೆಗೆಟಿವ್ ಸೆಂಟೆನ್ಸ್ ಆಗತ್ತೆ. ಅಂಡ್ ಇದನ್ನ ನಾವು ಕ್ವಶನ್ ಫ್ರೇಮ್ ಮಾಡ್ಬೇಕು ಅಂತಂದ್ರೆ ವಿಲ್ ಯು ಕಮ್ ಟುಮಾರೋ, ನೀನು ನಾಳೆ ಬರುವೆಯಾ. ವಿಲ್ ಹಿ ಕಮ್ ಟುಮಾರೋ, ಅವನು ನಾಳೆ ಬರುತ್ತಾನ ಅಥವಾ ಬರುವನ. ವಿಲ್ ರಮೇಶ ಕಮ್ ಟುಮಾರೋ, ನಾಳೆ ರಮೇಶ ಬರ್ತಾನ. ಸೊ ಯು ಜಾಗದಲ್ಲಿ ಇಲ್ಲಿ ಐ ಜಾಗದಲ್ಲಿ ನಾವ್ ಯಾವ್ದನ್ನ ರೀಪ್ಲೇಸ್ ಮಾಡ್ತೀವೋ, ಯಾರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವೋ ಅದನ್ನ ಅಲ್ಲಿ ರೀಪ್ಲೇಸ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಸೆಂಟೆನ್ಸ್ ಆ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಸೊ ನನ್ ಬಗ್ಗೆ ಹೇಳ್ಕೊತಿದ್ದೀನಿ ಅಂತಂದ್ರೆ ಐ ಅನ್ನ ಹಾಕ್ತೀನಿ, ನೀನು ಅಥವಾ ನೀವು ಅಂತ ಹೇಳಿದ್ರೆ ಯು ಅನ್ನ ಹಾಕೋಬೇಕಾಗತ್ತೆ. ಅದೇ ತರ ನನ್ನ ಪ್ರನೌನ್ ಬಗ್ಗೆನೇ ಒಂದು ಡೀಟೇಲ್ಡ್ ವಿಡಿಯೋವನ್ನ ಮಾಡಿದ್ದೀನಿ, ಮತ್ತೆ ಇದ್ರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಡಿವಿಯೇಟ್ ಆಗ್ಬಿಡುತ್ತೆ, ಜೊತೆಗೆ ವಿಡಿಯೋ ಲೆಂತಿ ಆಗುತ್ತೆ. ಅದನ್ನ ಒಂದ್ಸಲ ನೀವು ನೋಡಿದಿರಿ ಅಂತಂದ್ರೆ ಅರ್ಥ ಆಗಿರುತ್ತೆ, ಇಲ್ಲ ಅಂತಂದ್ರೆ ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ ಪ್ರನೌನ್ಗಳನ್ನ. ಅದೇ ತರ ವೋಂಟ್ ಯು ಕಮ್ ಟುಮಾರೋ. ಓಕೆ, ನೆಗೆಟಿವ್ ನಲ್ಲಿ ಕ್ವಶನ್ ಅನ್ನ ಫ್ರೇಮ್ ಮಾಡಿದಾಗ ವೋಂಟ್ ಅಂದ್ರೆ ಇದು ವಿಲ್ ನಾಟ್ ಗೆ ಶಾರ್ಟ್ ಫಾರ್ಮ್. ಸೊ ವೋಂಟ್ ಅಂದ್ರೆ ವಿಲ್ ನಾಟ್ ಅಂತಾನೆ ಅರ್ಥ. ಅದಕ್ಕೆ ಇದನ್ನ ಹೇಳುವಾಗ ವೋಂಟ್ ಅಂತ ಪ್ರೊನೌನ್ಸ್ ಮಾಡಬೇಕು. ವೋಂಟ್ ಯು ಕಮ್ ಟುಮಾರೋ. ನೆಗೆಟಿವ್ ಆಗಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡುವಾಗ ನೀನ್ ನಾಳೆ ಬರುವೆಯಾ ಅಂತ ಕೇಳಿದ್ರೆ ವಿಲ್ ಯು, ಬರಲ್ವಾ ಅಂತ ಕೇಳಿದ್ರೆ ವೋಂಟ್ ಯು. ಈ ತರದ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದನ್ನ ಯೂಸ್ ಮಾಡ್ಕೊಂಡು, ರಾಹುಲ್ ವಿಲ್ ಬಿ ಹಿಯರ್ ಆನ್ ಸಂಡೇ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಸ್ಥಿತಿಗಳ ಬಗ್ಗೆ ಮಾತಾಡುವಾಗ ಅಂತ ಹೇಳಿ. ಸೊ ರಾಹುಲ್ ಭಾನುವಾರ ಇಲ್ಲಿರ್ತಾನೆ, ವಿಲ್ ಬಿ ಹಿಯರ್ ಆನ್ ಸಂಡೇ. ಅವನ್ ಇರಲ್ಲ, ನೆಗೆಟಿವ್ ಸೆಂಟೆನ್ಸ್ ಹೇಳಿದ್ರೆ ರಾಹುಲ್ ಹೊಂಟ್ ಬಿ ಹಿಯರ್ ಆನ್ ಸಂಡೇ, ಅವನ್ ಇಲ್ಲಿ ಇರೋದಲ್ಲ ಇರಲ್ಲ ಅಂತ ಹೇಳ್ಬೇಕಾದ್ರೆ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವಿಲ್ ರಾಹುಲ್ ಬಿ ಹಿಯರ್ ಆನ್ ಸಂಡೇ, ಅದನ್ನೇ ಕ್ವಶನ್ ಕೇಳ್ಬೇಕಾದ್ರೆ ರಾಹುಲ್ ಭಾನುವಾರ ಇಲ್ಲಿ ಇರ್ತಾನ.
ಬರ್ತಾನ ಅಲ್ಲ ಇಲ್ಲಿ ಇರ್ತಾನ ಅಂತ ಕೇಳ್ಬೇಕಾದ್ರೆ ವಿಲ್ ಅನ್ನ ಬಿಗಿನಿಂಗ್ ಅಲ್ಲಿ ಹಾಕೊಂಡು ಇದು ಸ್ವ್ಯಾಪ್ ಮಾಡ್ಬೇಕಾಗತ್ತೆ ಅಷ್ಟೇ ವರ್ಡ್ಸ್ಗಳನ್ನ. ಓಕೆ, ಈ ತರ ಇದನ್ನ ವಿಲ್ ಅನ್ನ ಯೂಸ್ ಮಾಡಿಕೊಂಡು ಯಾವೆಲ್ಲ ಥರದ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡಬಹುದು ಅನ್ನೋದಕ್ಕೆ ಇದು ಎಕ್ಸ್ಪ್ಲನೇಷನ್. ಈ ಜಾಗದಲ್ಲಿ ನೀವು ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನ ಬೇರೆ ಬೇರೆ ಆಕ್ಷನ್ ವರ್ಡ್ಸ್ ಗಳನ್ನ ನೀವು ಚೇಂಜ್ ಮಾಡ್ತಾ ಯೂಸ್ ಮಾಡ್ತೀರಿ ಅಂತಂದ್ರೆ ಅಕ್ಯುರಸಿ ಬಂದ್ಬಿಡುತ್ತೆ ಅಂಡ್ ಪರ್ಫೆಕ್ಟ್ ಆಗಿ ಯೂಸ್ ಮಾಡೋದನ್ನ ಕಲ್ತ್ಕೋತೀರಾ. ನೆಕ್ಸ್ಟ್ ಕ್ಯಾನ್ ಆಗಿ ಬರೋಣ. ಸಾಮರ್ಥ್ಯ ಅಥವಾ ಎಬಿಲಿಟಿ ಬಗ್ಗೆ ಮಾತಾಡಬೇಕು ಅಂತಂದಾಗ ನಾವು ಕ್ಯಾನ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಹಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್, ಅವನು ಈ ಸಮಸ್ಯೆಯನ್ನ ಬಗೆಹರಿಸಬಲ್ಲ. ಅಂದ್ರೆ ಅರ್ಥ ಏನು? ಈ ಹ್ಯಾಸ್ ದ ಕೇಪಬಿಲಿಟಿ ಆರ್ ಎಬಿಲಿಟಿ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ ಹೇಳಿ. ಅಂದ್ರೆ ನಾವ್ ಯಾವ್ದೋ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಸಾಮರ್ಥ್ಯ ಆತನಿಗಿದೆ ಅಂತ ಹೇಳಿ ಮಾತಾಡ್ತೀವಿ. ಸೊ ಸಾಮರ್ಥ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅದನ್ನ ನೆಗೆಟಿವ್ ಆಗಿ ಮಾತಾಡ್ತೀವಿ ಅಂತಂದ್ರೆ ಹಿ ಕೆನ್ ನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್, ಅವನಿಗೆ ಈ ಸಮಸ್ಯೆಯನ್ನ ಬಗೆಹರಿಸಲಾಗುವುದಿಲ್ಲ. ಅಂದ್ರೆ ಇಟ್ ಡಸಂಟ್ ಹ್ಯಾವ್ ದ ಎಬಿಲಿಟಿ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ ಹೇಳಿ, ಆ ಸಮಸ್ಯೆಯನ್ನ ಬಗೆಹರಿಸುವಂತ ಸಾಮರ್ಥ್ಯ ಅವನಿಗಿಲ್ಲ ಅಂತ ಹೇಳ್ಬೇಕಾದ್ರೆ ಕೆನ್ ನಾಟ್. ನೆಕ್ಸ್ಟ್ ಅದನ್ನೇ ಕ್ವಶನ್ ಕೇಳ್ತೀವಿ ನಾವು, ಕ್ಯಾನ್ ಹಿ ಸಾಲ್ವ್ ದಿಸ್ ಪ್ರಾಬ್ಲಮ್, ಅವನು ಈ ಸಮಸ್ಯೆಯನ್ನ ಬಗೆಹರಿಸಬಲ್ಲನೆ, ಅಂದ್ರೆ ಈ ಸಮಸ್ಯೆಯನ್ನ ಬಗೆಹರಿಸುವಂತ ಎಬಿಲಿಟಿ ಅವನಿಗಿದೆಯಾ ಅಂತ ಕೇಳುವಾಗ ಈ ತರ ಫ್ರೇಮ್ ಮಾಡಬೇಕು. ಕಾಂಟ್ ಹಿ ಸಾಲ್ವ್ ದಿಸ್ ಪ್ರಾಬ್ಲಮ್, ಅವನಿಗೆ ಈ ಸಮಸ್ಯೆಯನ್ನ ಬಗೆಹರಿಸುವಂತ ಎಬಿಲಿಟಿ ಅಂದ್ರೆ ಸಾಮರ್ಥ್ಯ ಇಲ್ವಾ. ಸಾಮರ್ಥ್ಯ ಇದೆಯಾ ಅಂತ ಕೇಳಿದ್ರೆ ಕ್ಯಾನ್ ಹಿ, ಸಾಮರ್ಥ್ಯ ಇಲ್ವಾ ಅಂತ ಕೇಳಿದ್ರೆ ಕಾಂಟ್ ಹಿ ಅನ್ನ ಯೂಸ್ ಮಾಡಬೇಕು. ಒನ್ ಮೋರ್ ಎಕ್ಸಾಂಪಲ್, ರಶ್ಮಿ ಕ್ಯಾನ್ ಕುಕ್ ವೆಲ್, ರಶ್ಮಿ ಚೆನ್ನಾಗಿ ಅಡಿಗೆ ಮಾಡಬಲ್ಲಳು. ಅಂದ್ರೆ ಅರ್ಥ ಏನು? ರಶ್ಮಿ ಈಸ್ ಏಬಲ್ ಟು ಕುಕ್ ವೆಲ್ ಅಂತ ಹೇಳಿ, ಅವಳಿಗೆ ಅಡಿಗೆ ಮಾಡುವಂತ ಸಾಮರ್ಥ್ಯ ಇದೆ. ರಶ್ಮಿ ಕೆನ್ ನಾಟ್ ಕುಕ್ ವೆಲ್, ರಶ್ಮಿಗೆ ಚೆನ್ನಾಗಿ ಅಡಿಗೆ ಮಾಡೋಕ್ ಆಗೋದಿಲ್ಲ. ಅಂದ್ರೆ ಅವಳಿಗೆ ಅಡಿಗೆ ಮಾಡುವಂತ ಎಬಿಲಿಟಿ ಇಲ್ಲ, ಆ ಸಾಮರ್ಥ್ಯ ಇಲ್ಲ. ಕ್ವಶನ್ ಕೇಳ್ತೀವಿ, ಕ್ಯಾನ್ ರಶ್ಮಿ ಕುಕ್ ವೆಲ್, ರಶ್ಮಿ ಚೆನ್ನಾಗಿ ಅಡಿಗೆ ಮಾಡಬಲ್ಲಳ, ಅಂದ್ರೆ ಅಡಿಗೆ ಮಾಡುವಂತ ಎಬಿಲಿಟಿ ಅವಳಿಗೆ ಇದೆಯಾ ಅಂತ ಕೇಳುವಾಗ ಈ ತರ ಕ್ವಶನ್ ಫ್ರೇಮ್ ಮಾಡಬೇಕು. ಅದೇ ಅವಳಿಗೆ ಚೆನ್ನಾಗಿ ಅಡಿಗೆ ಮಾಡುವಂತ ಎಬಿಲಿಟಿ ಇಲ್ವಾ, ಚೆನ್ನಾಗಿ ಅಡಿಗೆ ಮಾಡೋ ಸಾಮರ್ಥ್ಯ ಇಲ್ವಾ ಅವಳಿಗೆ ಅಂತ ಕೇಳುವಾಗ ಕಾಂಟ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ಕಾಂಟ್ ರಶ್ಮಿ ಕುಕ್ ವೆಲ್. ಸಾಮಾನ್ಯವಾಗಿ ಮೂವಿಲೆಲ್ಲ ಡೈಲಾಗ್ ಬರುತ್ತೆ ನೋಡಿ, ಕಾಂಟ್ ಯು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್ ಅಂತ ಹೇಳಿ, ಅಂದ್ರೆ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ ಆಗಲ್ವಾ ನಿನ್ಗೆ, ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ವಾ ಅಂತೆಲ್ಲ ಡೈಲಾಗ್ಸ್ ಗಳು ಬರ್ತಾವಲ್ಲ ಆ ತರ. ನೆಕ್ಸ್ಟ್ ಒನ್ ಮೇ, ಸಾಧ್ಯತೆಗಳು ಅಂತ ಹೇಳಿದೆ, ಅಂದ್ರೆ ಪಾಸಿಬಿಲಿಟೀಸ್ ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇಟ್ ಮೇ ರೈನ್ ಟುಡೇ, ಇಂದು ಮಳೆ ಬರಬಹುದು. ಪಾಸಿಬಿಲಿಟೀಸ್ ಗಳ ಬಗ್ಗೆ ಅಥವಾ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಸಾಧ್ಯತೆ ಆ ಕಡೆಗೂ ಆಗ್ಬಹುದು ಈ ಕಡೆಗೂ ಆಗ್ಬಹುದು. ಇಟ್ ಮೇ ರೈನ್ ಟುಡೇ ಅಂತ ಹೇಳಿದ್ರೆ ಮಳೆ ಬರ್ಲೂಬಹುದು ಅಥವಾ ಮಳೆ ಬರದನು ಇರಬಹುದು, ಇದು ಒಂದು ಯೂಸೇಜ್. ಇಟ್ ಮೇ ನಾಟ್ ರೈನ್ ಟುಡೇ ಅಂದ್ರೆ ಇವತ್ತು ಮಳೆ ಬರ್ದೇ ಇರಬಹುದು ಅಂತ ಹೇಳಿ. ಅಗೇನ್ ಎರಡೂ ಅದೇ ಮೀನಿಂಗ್ ಅನ್ನ ಕೊಡುತ್ತೆ, ಬಟ್ ಒಂದನ್ನು ಪಾಸಿಟಿವ್ ಆಗಿ ಫ್ರೇಮ್ ಮಾಡ್ತೀವಿ, ಇನ್ನೊಂದನ್ನು ನೆಗೆಟಿವ್ ಆಗಿ ಫ್ರೇಮ್ ಮಾಡ್ತೀವಿ. ಹಿ ಮೇ ಕಮ್ ನೌ, ಅವನು ಇಂದು ಬರಬಹುದು, ಬರಬಹುದು ಅಟ್ ದ ಸೇಮ್ ಟೈಮ್ ಬರದೇನೂ ಇರಬಹುದು. ಅಗೇನ್ ಹಿ ಮೇ ನಾಟ್ ಕಮ್ ನೌ, ಅವನಿಂದು ಬರದಿರಬಹುದು. ಸೊ ಬಹುದು ಇದೆಯಲ್ಲ, ಸಾಧ್ಯತೆಗಳ ಬಗ್ಗೆ ಮಾತಾಡುವಾಗ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ಇನ್ನೊಂದು, ನಾವೇನಾದ್ರೂ ಯಾರನ್ನಾದ್ರೂ ಕೇಳುವಾಗ ಮೇ ಐ ಹೆಲ್ಪ್ ಯು ಅಂತ ಯಾರನ್ನಾದ್ರೂ ಕೇಳ್ತೀವಿ ನೋಡಿ, ನಾನು ನಿನಗೆ ಸಹಾಯ ಮಾಡಲೇ ಅಂತ ಯಾವ ತರನಾದ್ರೂ ಆಗ್ಲಿ, ಅದು ಅಲ್ಲಿ ಹೆಲ್ಪ್ ಮಾತ್ರ ಇದೆ, ಆ ಜಾಗದಲ್ಲಿ ನೀವು ಬೇರೆ ಯಾವ ವರ್ಡ್ ಅನ್ನು ಬೇಕಾದ್ರೂ ಹಾಕೊಂಡು ರಿಪ್ಲೇಸ್ ಮಾಡ್ಕೊಳ್ಬಹುದು. ಅಂಡ್ ಒನ್ ಮೋರ್, ಯು ಮೇ ಲೀವ್ ನಾವ್, ನೀವು ಇವಾಗ ಹೋಗಬಹುದು. ನೀವು ಅಥವಾ ನೀನು ಯಾವ್ದಾದ್ರೂ ಓಕೆನಾ. ಸೊ ಇಲ್ಲಿ ಸಿಂಗ್ಯುಲರ್ ಇದ್ದಾಗ ನೀನು ಅಂತ ಆಗುತ್ತೆ, ಎರಡಕ್ಕೂ ಒಂದೇ ವರ್ಡ್ ಅನ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ನೀವು ಅಥವಾ ನೀನು ಏನ್ ಬೇಕಾದ್ರೂ ಆಗ್ಬಹುದು. ಸೊ ಇಷ್ಟು ವರ್ಡ್ಸ್ಗಳು ನಿಮ್ಗೆ ಫೆಮಿಲಿಯರ್ ಆಯ್ತು ಅಂತಂದ್ರೆ ನಾವು ದಿನನಿತ್ಯ ಮಾತಾಡ್ಬೇಕಾದ್ರೆ ಸಾಮಾನ್ಯವಾಗಿ ಇದನ್ನ ಕವರ್ ಮಾಡೇ ಮಾತಾಡ್ತೀವಿ ನಾವು ಕಾನ್ವರ್ಸೇಷನ್ ಅಥವಾ ಕಮ್ಯುನಿಕೇಶನ್ ಅಂತ ಬಂದಾಗ. ಸೊ ಹಾಗಾಗಿ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಹಂತಕ್ಕೆ ನಿಮ್ಗೆ ಚೆನ್ನಾಗಿ ಉಪಯೋಗ ಆಗತ್ತೆ. ಜೊತೆಗೆ ಈ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಬೇರೆದನ್ನ ಫ್ರೇಮ್ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಅಂದ್ರೆ ಬೇರೆ ಬೇರೆ ವರ್ಡ್ಸ್ಗಳನ್ನ ಸಮಯ ಸಂದರ್ಭಕ್ಕೆ ತಕ್ಕಂಗೆ ನೀವು ಹಾಕೊಂಡು ಅದನ್ನ ಫ್ರೇಮ್ ಮಾಡ್ತೀರಿ ಅಂತಂದ್ರೆ ಇನ್ನು ಈಸಿ ಆಗತ್ತೆ. ಅಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿನೂ ಕೂಡ ಇಂಪ್ರೂವ್ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿನೇ ಇರುತ್ತೆ. ಅಂಡ್ ಇನ್ನೊಂದು ಬಂದ್ರೆ ಮೇ ಅನ್ನ ಯೂಸ್ ಮಾಡುವಂಥದ್ದು, ಮೇ ಗಾಡ್ ಬ್ಲೆಸ್ ಯು, ದೇವರು ನಿನ್ನನ್ನು ಕಾಪಾಡಲಿ ಅಥವಾ ದೇವರು ನಿನಗೆ ಕರುಣಿಸಲಿ, ದೇವರು ನಿನಗೆ ಕೃಪೆ ತೋರಲಿ. ಕನ್ನಡದಲ್ಲಿ ವೆರೈಟಿ ಆಗಿ ಯೂಸ್ ಮಾಡ್ತೀವಿ, ಅದನ್ನ ಓವರ್ ಆಲ್ ಆಗಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಮೇ ಗಾಡ್ ಬ್ಲೆಸ್ ಯು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಮ್ಯಾಕ್ಸಿಮಮ್ ನಂಬರ್ನಲ್ಲಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹ್ಯಾಪಿ ಲರ್ನಿಂಗ್ ಅಂಡ್ ಥ್ಯಾಂಕ್ ಯು.